ನೋಡಿ 20 ನೂತನ ಸಚಿವರ ಪಟ್ಟಿಯಲ್ಲಿ ಎಸ್ಸಿ ಸಮುದಾಯದವರಿಗೆ ಜಾಸ್ತಿ ಅವಕಾಶಗಳು, ಅದಾದಮೇಲೆ ಒಕ್ಕಲಿಗ ಸಮುದಾಯದವರಿಗೆ, ಒಬಿಸಿಯವರಿಗೆ ಎಲ್ಲರಿಗೂ ಸಮಾನವಾಗಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತನ್ವೀರ್ ಸೇಠ್ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಬಲ ಆಕಾಂಕ್ಷಿಯಾಗಿದ್ದರು ತನ್ವೀರ್ ಸೇಠ್. ಮುಸ್ಲಿಂ ಕೋಟಾದಡಿ ಮುಂದಿನ ಹೆಜ್ಜೆ ಬಗ್ಗೆ ಸಸ್ಪೆನ್ಸ್ ಹೇಳಿಕೆ ನೀಡಿದ್ದಾರೆ ತನ್ವೀರ್ ಸೇಠ್ ಅವರು. ಸಿದ್ದರಾಮಯ್ಯ ಹೇಳಿಕೆಯನ್ನು ಮುಂದಿಟ್ಟು ಬೇಸರವನ್ನು ಹೊರಹಾಕಿದ್ದಾರೆ. ಕಾಣದ ಕೈಗಳು ಕೆಲಸ ಮಾಡಿದೆ ಅನ್ನುವಂಥ ಬೇಸರ ಅವ್ರದ್ದು. ಯಾವ್ದು ಹಾಗಾದರೆ ಕಾಣದ ಕೈ? ಎಲ್ರಿಗೂ ಗೊತ್ತೇ ಇದೆ, ಅದೇನು ಮುಚ್ಚುಮರೆಯ ಇರುವಂಥದ್ದಲ್ಲ. ಸುದೀರ್ಘ ರಾಜಕಾರಣದ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ. ಮುಂದಿನ ನಿರ್ಧಾರದ ಬಗ್ಗೆ ಸದ್ಯದಲ್ಲಿಯೇ ತನ್ವೀರ್ ಸೇಠ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರಂತೆ. ಏನು ನಿರ್ಧಾರ ತೆಗೆದುಕೊಳ್ತಾರೆ? ಅವರಿಗೆ ಆಪ್ಷನ್ ಏನಿದೆ, ಆಯ್ಕೆಗಳು ಏನಿದ್ದಾವೆ? JDS ಹೋಗ್ತಾರ? ಖಂಡಿತವಾಗಲೂ ಅದು ಸಾಧ್ಯ ಇಲ್ಲದ ಮಾತು. BJP ನೋ ವೇ, ಚಾನ್ಸೇ ಇಲ್ಲ. ಹಾಗಾದ್ರೆ ಅವ್ರ ನಿರ್ಧಾರ ಏನಾಗಿರುತ್ತೆ? ಸಸ್ಪೆನ್ಸ್ ಅದು ಇನ್ನೂ ಕೂಡ. ತನ್ವೀರ್ ಸೇಠ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು, ಎಲ್ಲರೂ ಹಾಗೆ ಅನ್ಕೊಂಡಿದ್ರು. ಮುಸ್ಲಿಂ ಕೋಟಾದಡಿ ಅವರಿಗೆ ಅವಕಾಶಗಳು ಸಿಗುತ್ತೆ ಅಂಥೇಳಿ. ಬಟ್ ಈಗ ಕಾಣದ ಕೈಗಳು ನನಗೆ ಸಚಿವ ಸ್ಥಾನವನ್ನು ತಪ್ಪಿಸಿವೆ ಅನ್ನುವಂಥ ಬೇಸರ ಅವ್ರದ್ದು. ಸಿದ್ದರಾಮಯ್ಯ ವಿಚಾರ ಮುಂದಿಟ್ಕೊಂಡು ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. DK ಶಿವಕುಮಾರ್ ಅವರು ಸಂಪುಟದಲ್ಲಾದರೂ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ರು, ಅದು ಕೂಡ ಆಗಿಲ್ಲ. ಈಗ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಮುಂದಿಟ್ಟು ತಮ್ಮ ನೋವನ್ನು ಹೊರಹಾಕಿದ್ದಾರೆ ತನ್ವೀರ್ ಸೇಠ್ ಅವರು. ಬಟ್ ಈಗ ಮೈಸೂರು ಅಂತ ಬಂದಾಗ ಆ ಭಾಗಕ್ಕೆ ಅವಕಾಶ ಸಿಗಬೇಕಾಗಿತ್ತು ಅವ್ರಿಗೆ. ಮುಸ್ಲಿಂ ಕೋಟಾದಡಿ ಕೂಡ ಪ್ರಬಲ ನಾಯಕರು ಅವರು. ಈಗ ರಿಜ್ವಾನ್ಗೆ ಮತ್ತು ಜಮೀರ್ ಅಹಮದ್ ಕೊಟ್ಟಿದ್ದಾರೆ, ಮತ್ತು ಖಾದರ್ ಅವರು ಕೊಟ್ಟಿದ್ದಾರೆ. ಅಲ್ಲಿ ಸಭಾಪತಿ ಆಗಿ ಸಲೀಂ ಅಹಮದ್ ಆಯ್ಕೆ ಮಾಡಿದ್ದಾರೆ. ಬಟ್ ಈಗ ತನ್ವೀರ್ ಸೇಠ್ ಅವ್ರನ್ನ ಯಾಕೆ ಕೈ ಬಿಡಲಾಯಿತು? ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ಬೇರೆಯವರು ತಡೆ ಹಿಡಿದಿದ್ದಾರೆ ಅಂತೇಳಿ. ಸಹಜವಾಗಿಯೇ ಅವರ ಸಮುದಾಯದ ನಾಯಕನ ವಿರುದ್ಧವಾಗಿಯೇ ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ.